ಒಂದು ಮಂತ್ರ ಇದೆ ಮಹಾತಾಯಿಗೆ. ಪ್ರತಿಯೊಂದು ಮಕ್ಕಳಿಗೂ ಕೂಡ ತಾಯಿ ತಂದ್ರೆ ಅಕ್ಷರಾಭ್ಯಾಸ ಮಾಡುವಾಗಂತ ಹೇಳೋ ಒಂದು ಶ್ಲೋಕ. ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಯಜುರ್ಮೇ ಸದಾ ಅಂತ ಒಂದು ಮಂತ್ರ ಇದೆ. ಮಕ್ಕಳಿಗೆ ನಾವು ಅದನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನ ಪಾಠ ಮಾಡ್ಕೊಂಡ್ರೆ, ಕಂಠ ಪಾಠ ಮಾಡಿದಾಗ ಅದ್ರ ಜೊತೆಲಿ ಇನ್ನೊಂದೇನಂದ್ರೆ ಬಾರ ಸರಸ್ವತಿಯೇ ನಮಃ ಅಥವಾ ನಮೋ ಸರಸ್ವತಿಯೇ ನಮಃ ಅಂತ ಹೇಳ್ಕೊಂಡು, ಈ ಮೂರಲ್ಲಿ ಯಾವ್ದು ಅವ್ರು ಹೇಳ್ಕೊಂಡು ಹೋಗ್ತಾರೋ ಅಂತವ್ರಿಗೆ ಕಟ್ಟಿಟ್ಟು ಬುದ್ಧಿ ಗ್ಯಾರಂಟಿ, ಜ್ಞಾಪಕ ಶಕ್ತಿ ಗ್ಯಾರಂಟಿ. ಪ್ರತಿಯೊಂದು ಅಂಶಗಳು ಕೂಡ ಅಕ್ಷರಗಳು ಕೂಡ ಅವರಿಗೆ ಮೆದುಳಿಗೆ ಹೋಗಿ ನಾಟುವಂತ ಒಂದು ಶಬ್ದಗಳು ಆ ಇದರಲ್ಲಿ ಇದೆ, ಆ ಶ್ಲೋಕಗಳಲ್ಲಿದೆ. ದಯವಿಟ್ಟು ಎಲ್ಲಾ ಮಕ್ಕಳು, ಎಲ್ಲಾ ತಾಯಿ ತಂದೆಗಳು ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಯಜುರ್ಮೇ ಸದಾ ಅಂತ ಒಂದು ಶ್ಲೋಕ. ಇನ್ನೊಂದು 2 ಅಕ್ಷರಗಳೇನಿದೆ ಅಂತಂದ್ರೆ ಪಾರ ಸರಸ್ವತಿಯೇ ನಮಃ ಅಂತ ಅದನ್ನ ಹೇಳ್ಕೊಂಡು ಹೋದ್ರು ಕೂಡ ಓ ನಮೋ ಸರಸ್ವತಿಯೇ ನಮಃ. ಈ ಮೂರಲ್ಲಿ ಯಾವ್ದನ್ನ ಹೇಳ್ಕೊಂಡು ಹೋಗ್ತಾರೋ ಅವ್ರು ಸದಾ ಕಾಲದಲ್ಲಿ ಯಶಸ್ಸು ಅವರಿಗೆ ಕಟ್ಟಿಟ್ಟು ಬುದ್ಧಿ. ಯಾವುದೇ ಕಾರಣಕ್ಕೆ ಅವರು ಎಂತ ಕೆಲಸದಲ್ಲಿ ಹೋದ್ರು ಕೂಡ ಅದು ಜಯ ಅಂತೂ ಶತಸಿದ್ಧ ಆಗುತ್ತೆ. ದಯವಿಟ್ಟು ಎಲ್ಲರೂ ಅದನ್ನ ಗಮನದಲ್ಲಿ ಇಟ್ಕೊಂಡು ತಮ್ಮ ಮಕ್ಕಳಿಗೆ ತಾವು ಅಭ್ಯಾಸ ಮಾಡಿ ಮತ್ತೊಬ್ಬರಿಗೆ ತಮ್ಮ ಮಕ್ಕಳಿಗೆ ಅದನ್ನ ತಿಳಿಸ್ಕೊಡಿ ಅಂತ ನಾನು ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ.